ಅಂತ, ಅವರಿಂದ ಋಷಾ ಅವರು ಇದ್ದಾರೆ, ನಿರ್ಮಾಪಕರಿದ್ದಾರೆ. ಸರ್ ಒಂದು ಹೇಳ್ತೀನಿ, ಡಿ ಬಾಸ್ ಅವ್ರು ಬಂದಿದ್ದು 0 ಇಂದಾನೆ, ಧ್ರುವ ಸರ್ಜಾ ಅವ್ರು ಬಂದಿರೋ 0 ಇಂದಾನೆ, ಸುದೀಪ್ ಅವ್ರು ಬಂದಿರೋ 0 ಇಂದಾನೆ, ಯಶ್ ಅವ್ರು ಬಂದಿರೋ 0 ಇಂದಾನೆ. ಸರ್ ನಿಮ್ದು ಇವತ್ತು ಸ್ಟಾರ್ಟ್ ಆಗ್ತಾ ಇದೆ, ಇವತ್ತಿಂದ ಅಂತ ಅಂದ್ಕೊಳ್ಳಿ, ನಿಮ್ಮ ಲೈಫ್ ಚೇಂಜ್ ಆಗುತ್ತೆ ಲೈವ್ ಸ್ಟುಡಿಯೋಯಿಂದನೇ. ಒಳ್ಳೇದಾಗಲಿ ಸರ್. ಹಲವಾರು ನಿರ್ದೇಶಕರುಗಳು ನಿಮ್ಮ ಜೊತೆ ಕೆಲಸ ಮಾಡಿ, ನಾವು ವೆಯ್ಟಿಂಗಲ್ಲಿ ಇರ್ತೀವಿ, ನಾವು ನಿಮ್ಮ ಜೊತೆ ಕೆಲಸ ಮಾಡ್ತೀವಿ. ಹಾಗೆ ನಿರ್ಮಾಪಕರು, ಅನ್ನದಾತರು, ಎಷ್ಟೋ ನಿಮ್ದು ಇವತ್ತು ನಾವು ಕೂತೀವಿ ನೆರಳಲ್ಲಿ ಅಂತ ಹೇಳಿದರೆ ಆ ಪೆಂಡಲ್ ಹಾಕಿರೋದು ಅವರೇನೆ, ನಿರ್ಮಾಪಕರ ಅಂದಮೇಲೆ ಪ್ರತಿಯೊಬ್ಬರು ನಾವು ತಗೊಳ್ಳೋ ಮೊಬೈಲ್ ಆಗ್ಬೋದು, ಡೈರೆಕ್ಟರ್ ಆಗ್ಬೋದು, ನಮ್ಮ ಲೈಫ್ ಸ್ಟೈಲ್ ಆಗ್ಬೋದು, ಪ್ರೊಡಕ್ಷನ್ ಆಗ್ಬೋದು, ಮಗು ಥರ ನೋಡ್ಕೋತಾರೆ ನಿರ್ಮಾಪಕರು. ಅವ್ರು ಗೆಲ್ಲಬೇಕು, ಅವ್ರು ಗೆದ್ರೇ ಎಲ್ಲ. ಸೊ ಅವ್ರಿಗೆ ಒಳ್ಳೇದಾಗಬೇಕು. ಇನ್ನು ಕಾಂತ್ ಅವರು ನನ್ನ ನಿರ್ದೇಶಕರ ಅಂದಮೇಲೆ ಅವರು ಕಷ್ಟ ನಮ್ಗೆ ಗೊತ್ತಾಗ್ತಾ ಇರುತ್ತೆ. ಬಟ್ ತುಂಬಾ ಒಂದು ಪ್ಯಾಷನೇಟ್ ಆದಂಥ ಒಂದು ಕೊರಿಯೋಗ್ರಫಿ ಇದೆ ಸರ್. ನಿಮ್ಮ ಒಂದು ಐಡಿಯಾಸ್ಗಳು ಚೆನ್ನಾಗಿದೆ. ಓವರಾಲ್ ಈ ಸಿನಿಮಾ ಬಂದಾಗ ದಯವಿಟ್ಟು ಈಗ ಸಾಂಗ್ ನೋಡ್ಕೊಂಡು ಹೋಗೋದಲ್ಲ, ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ, ದೊಡ್ಡ ಮಟ್ಟಕ್ಕೆ ಕೇಳಿಸಿ.